ರೈತರಿಗೆ ಹೆಣ್ಣು ಕೊಡಲ್ವ? ಯಾಕೆ ಹೆಣ್ಣು ಕೊಡಲ್ಲ ಅಂದ್ರೆ ಮನೇಲೂ ಅಷ್ಟೇ ನಾವು ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ರು ಕೂತ್ಕೊಂಡು ಚರ್ಚೆ ಮಾಡೋದ ಫಸ್ಟ್ ನಾವುಗಳು ತಂದೆ ತಾಯಿಗಳು ಅವ್ರ ಮುಂದೆ ನಾನಿವತ್ತು ರಾಗಿ ಬೆಳೆದಿ ಅದು ಬೆಳೆದಿ ಇದು ಬೆಳೆದಿ ಅಂದಿ ತಿನ್ಕತ್ತು ಮಾರ್ಕೆಟ್ ರೇಟ್ ಇಲ್ಲ ಇವು ಚರ್ಚೆ ಆಗ್ತಾ ಇರ್ತವೆ ಮನೇಲಿ. ನಾ ಅಪ್ಪ ಅಮ್ಮಂದ್ರಿಗೆ ಏನ್ ಹೇಳೋದು ಅಂದ್ರೆ ನಮ್ಮ ಮಕ್ಕಳನ್ನ ಬೆಂಗಳೂರಿಗೋ ಅಮೇರಿಕಕ್ಕೋ ಮಡ್ರಾಸ್ಗೋ ಚೆನ್ನೈಗೋ ಕಳಿಸೋ ಬದಲು ಅವ್ರು ನಮ್ಗೆ ಹುಷಾರ್ ತಪ್ಪರ ದಂಡಲ್ಲಿ ನೋಡ್ಕೊಳಕ್ಕೂ ಬರಲ್ಲ. ನೀವು ಅಮೇರಿಕ ಹೋದ್ರೆ ಬರ್ತಾರ, ಡೆಲ್ಲಿಲಿ ಇದ್ರು ಬಂದಾರ, ಬೆಂಗಳೂರಲ್ಲಿ ಇದ್ರು ಬರಲ್ಲ. ಹಾಗಾಗಿ ತಂದೆ ತಾಯಿಗಳು ನೀವು ನಿಮ್ಮ ಫ್ಯೂಚರು ನಿಮ್ಮ ವಯಸ್ಸಾದ್ಮೇಲೆ ನಿಮ್ನ ನೋಡ್ಕೊಳ್ಳೋರು ಯಾರು? ನೀವು ರೈತರಿಗೆ ಕೊಟ್ಟಿದ್ದೀರಾ? ನಾನು ರೈತರಿಗೆ ಕೊಟ್ಟಿರೋದು ನನ್ನ ಮಗಳನ್ನ ನಾನು ಸಿಂಪಲ್ ಮ್ಯಾರೇಜ್ ಮಾಡಿ ವಚನ ಮಾಂಗಲ್ಯ ಮಾಡಿದೀನಿ. ಮತ್ತೆ ನಾವೇನು ಹೇಳ್ತೀವಿ ಅದರಂತ ನಡ್ಕತೀವಿ. 99% IT-BTಯಲ್ಲಿ ದೊಡ್ಡ ದೊಡ್ಡ ಕಂಪ್ನಿಲಿ ಗಂಡ ಹೆಂಡತಿ ಚೆನ್ನಾಗಿರಲ್ಲ, ಎಲ್ಲ ದುಡ್ಡು ಇಬ್ರು ದುಡ್ಡಿ, ಊಟನೂ ದುಡ್ಡಿ, ಅಡ್ಗೆ ಮಾಡ್ಕೊಂಡು ರುಚಿ ಇಲ್ಲ. ಯಾವನು ಸ್ವಿಗ್ಗಿಗೆ ಇನ್ನೆಲ್ಗೂ ಆರ್ಡರ್ ಮಾಡ್ತಾರೆ, ಗಂಡನಿಗೆ ಹೆಂಡತಿ ಮಾಡ್ಕೊಡಲ್ಲ, ಹೆಂಡತಿ ಗಂಡನಿಗೆ ಮಾಡ್ಕೊಡಲ್ಲ, ಮಕ್ಕ ಅಪ್ಪ ಅಮ್ಮದ ನೋಡೋದೇ ಇರಲ್ಲ ಅವರು. ಹಂಗಾಗಿ ವ್ಯವಸ್ಥೆ ಅದಲ್ಲ, ಅದು ಹಳ್ಳಿ ವ್ಯವಸ್ಥೆನೇ ವ್ಯವಸ್ಥೆ. ನಾವು ತೋರಿಸ್ಬೇಕು ರೈತನ ದತ್ತ, ನಾನೇ ರಾಜ ನಾನೇ ಪ್ರಭು ಅಂತ ಹೋಗ್ಬೇಕು ಎಲ್ಲಗೂ. ನಾವು ತಲೆ ಕೆರ್ಕೊಂಡು ಹುನಾರ ಹಾಕ್ಬಿಟ್ಟು ಕೈ ಕರ್ಕೊಂಡು ನಿಂತ್ಕೊಂಡ್ರೆ ನಾವು ಕೊಡಲ್ಲ ಹೆಣ್ಣ. ತೋರ್ಸ್ಬೇಕು ನಮ್ ತಾಕತ್ ಏನು, ನಮ್ ತಾಕತ್ನ ನಾನು ಪ್ರಭು ಸುಪ್ರೀಂ, ನಾನು ನೀನು ಮಂತ್ರಿ ಆದ್ರೆ ನಾನು ರಾಜ. ನೀ ನುಡಿದರೆ